ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವಾಗ ಗಾಡಿ ಪೂಜೆ ಮಾಡಕ್ ಹೋಗೋಣ ಬನ್ನಿ, ಆಮೇಲೆ ಲಕ್ಷ್ಮೀ ಪೂಜೆ ಮಾಡೋಣ ಬನ್ನಿ, ಆಮೇಲೆ ಭರ್ಜರಿ ಊಟ ಮಾಡೋಣ ಕೂಡ. ನಿಜವಾಗ್ಲೂ ನೀವು ಈ ವಿಡಿಯೋನ ತುಂಬಾ ಇಷ್ಟಪಡ್ತೀರಾ ಅನ್ಸುತ್ತೆ. ಸೊ ಕೊನೆ ತನಕ ನೋಡಿ, ಕಲರ್ಫುಲ್ ಆಗಿರುತ್ತೆ ಆಯಿತಾ. ಮಾಮಿ ಪ್ರೀತಿಯಿಂದ ಇಲ್ಲಿ ರಂಗೋಲಿ ಹಾಕಿದ್ದಾಯಿತು. ನಾನು ಹೂವಿನ ರಂಗೋಲಿ ಮನೆ ಒಳಗಡೆ ಹಾಕಿದ್ದೆ. ಆ್ಯಂಡ್ ಲಕ್ಷ್ಮೀ ದೇವಿ ಪೂಜೆಗೆ ಏನೆಲ್ಲ ತಯಾರಿ ಮಾಡಬೇಕು ಅದನ್ನೆಲ್ಲ ಜೋಡಿಸಿಟ್ಟಿದ್ದಾಯಿತು. ಇನ್ನೇನೇ ಇದ್ರೂ ಪೂಜೆ ಶುರು ಮಾಡುವಂಥ ಸಮಯ. ಅದಕ್ಕೂ ಮುಂಚೆ ನಾವೆಲ್ಲ ಹೆಣ್ಮಕ್ಳು ಈ ಥರ ರೆಡಿಯಾಗಿದ್ದೀವಿ, ಬಟ್ ನಮ್ಮ ಗಂಡು ಮಕ್ಕಳು ಹೆಂಗೆ ರೆಡಿಯಾಗಿದ್ದಾರೆ ಅದನ್ನು ಕೂಡ ಶೇರ್ ಮಾಡಬೇಕು. ಆ್ಯಂಡ್ ನಾನು ಹೇಳಿದ್ದೆ ಈ ಸತಿ ನಾವು ಬಾಳೆ ಎಲೆ ಉಪಯೋಗಿಸಿ ಡೆಕೋರ್ ಮಾಡಿದ್ದೀವಿ ಅಂತ. ಆ ಬ್ಯಾಕ್ ಡ್ರಾಪ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೋ ಬ್ಯೂಟಿಫುಲ್ ಅಲ್ವಾ. ಅಂಡ್ ಇದು ನಮ್ಮ ಲಕ್ಷ್ಮೀ ದೇವಿ. ಲೇಡೀಸ್ ಎಲ್ಲ ಸೀರೆ, ನಾವೆಲ್ಲ ಪಂಚೆ ಹಾಕಿದೀವಿ. ನಾವು ಹೋಗಿ ಗಾಡಿ ಪೂಜೆ ಮಾಡ್ಕೊಂಡು ನಡೀರಿ. ಸೂಪರಾ ಓಕೆನಾ ಈ ಜೋಡಿ ನಿಮ್ಗೆ? ಯಾವಾಗಲೂ ಓಕೆ ಮಾಡಾಗಿದೆ, ಇವಾಗ ಏನು ಓಕೆ 5 ವರ್ಷ ಆಯ್ತು ಓಕೆ ಮಾಡಿ. ಇನ್ನ ಇವಾಗ ಮಾಮದ್ ಕೆಲ್ಸ, ನಾನು ಮತ್ತೆ ಮಾಮಿ ಅಮ್ಮ ಸುಮ್ನೆ ನಿಂತ್ಕೊಂಡು ನೋಡೋ ಕೆಲ್ಸ ನಮ್ದು. ಏನೇ ಇದ್ರು ಮಾಮನ್ ಕೆಲ್ಸ. ಮಾಮನ್ಗೆ ಸಪೋರ್ಟಿವ್ ಆಗಿ ದೀಪು ಇರ್ತಾರೆ ನಡ್ರಿ. ಇನ್ನೇನ್ ಸಪೋರ್ಟಿಂಗ್ ಏನಿಲ್ಲ, ಅಲ್ಲಿ ಹೋಗೋದು ಪೂಜೆ ಮಾಡ್ಕೊಂಡು ಎಲ್ಲ ಮಾಡಿ ಎಲ್ಲ ಹೊಡಿಯೋದು. ಫಸ್ಟ್ ಹೋಗಿದ್ದು ನಾವು ಗಾಡಿ ಪೂಜೆ ಮುಗಿಸ್ಕೊಂಡು ಬರೋದಕ್ಕೆ ಒಂದು ಮಳೆ ಬರುತ್ತೆ, ಸೊ ರಿಸ್ಕ್ ತಗೊಳಕ್ಕಾಗಲ್ಲ. ಆಮೇಲೆ ಎಲ್ಲರೂ ಪಟಾಕಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ, ಆ ಟೈಮ್ನಲ್ಲೂ ಹೋಗೋದಕ್ಕಾಗಲ್ಲ. ಸೊ ಫಸ್ಟ್ ಏನೇ ಇದ್ರೂ ಗಾಡಿ ಪೂಜೆ ಮುಗಿಸ್ಕೊಂಡು ಬರೋಣ, ಆಮೇಲೆ ಮನೆಯಲ್ಲಿ ಪೂಜೆ ಮಾಡೋಣ ಅಂತ. ಎನಿವೇಸ್ ಕರೆಕ್ಟಾಗಿರೋಂಥ ಮುಹೂರ್ತಕ್ಕೆ ಮಾಡಬೇಕಲ್ವಾ. 4 ಗಾಡಿಗೆ ಮಾಡಬೇಕಾದ್ರೆ ಟೈಮ್ ಬೇರೆ ಆಗುತ್ತೆ, ಒಂದು ಅರ್ಧ ಗಂಟೆ. ಸೊ ಭಕ್ತಿಯಿಂದ ಪ್ರೀತಿಯಿಂದ ನಮ್ಮನ್ನು ಪ್ರತಿ ಸತಿ ಕಾಪಾಡ್ತಾ ಬಂದಿರೋದು, ಎಲ್ಲ ಕಡೆ ಸೇಫಾಗಿ ಕರ್ಕೊಂಡು ಹೋಗಿ ಮತ್ತೆ ನಾವು ವಾಪಸ್ ಬರುವಂಗೆ ಮಾಡೋದು ನಮ್ಮ ವಾಹನ. ಅದಕ್ಕೆ ಪ್ರೀತಿಯಿಂದ ಪ್ರತಿ ವರ್ಷ ದೀಪಾವಳಿ ಹಬ್ಬದಂದು ಪೂಜೆ ಮಾಡುವಂಥ ಪದ್ಧತಿ ಇದೆ. ಸೊ ಇದನ್ನು ಹಾಗೆ ಮುಗಿಸ್ಕೊಂಡು ಮನೆಗೆ ಹೋಗಿ ನಮ್ಮ ಲಕ್ಷ್ಮೀ ದೇವಿಗೆ ಉಳಿದಿರುವಂಥ ಒಂದು ಸ್ವಲ್ಪ ಅಲಂಕಾರ ಮಾಡಿ ಪೂಜೆನ ಮಾಡಬೇಕು. ದೀಪಾವಳಿ ಹಬ್ಬ ಅಂದರೆ ಫೈರ್ ಕ್ರ್ಯಾಕರ್ಸ್ ಇದ್ದೇ ಇರುತ್ತೆ. ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ, ಬೇಡ ಅಂತ. ಪೊಲ್ಯೂಷನ್ ಆಗಿರ್ಬೋದು, ಇನ್ನು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತ. ಸೊ ಮಾಮಿ ನನ್ನನ್ನು ಯಾರಾದರೂ ಪಟಾಕಿ ಬಿಡ್ತಾ ಇದ್ರೆ ಸಾಕು, ಬೇಗ ನೀನು ಒಳಗಡೆ ಹೋಗಿ ಇಲ್ಲಿ ಇರಬೇಡ ಅಂತಿದ್ರು. ಆ್ಯಂಡ್ ಫೈನಲಿ ಮನೆಯಲ್ಲಿ ನಮ್ಮ ಪೂಜೆ ಶುರು. ಈ ಸತಿ ತುಂಬ ಜನ ಮಿಸ್ಸಿಂಗ್ ಇದ್ದಾರೆ ಅಂತ ನೀವು ಅನ್ನಿಸ್ಬೋದು. ಯಾಕೆ ಏನು ಅಂತ ಡೆಫಿನೆಟ್ ಆಗಿ ನಿಮಗೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಆ್ಯಂಡ್ ದೇವ್ರಿಗಂತ ಮಾಡಿರುವಂಥ ಅಷ್ಟು ನೈವೇದ್ಯಗಳು ಎಲ್ಲ ರೆಡಿಯಾಗಿದೆ. ಇದಿಷ್ಟನ್ನು ಮಾಡಲೇಬೇಕು, ಪ್ರತಿ ವರ್ಷ ಇರುತ್ತೆ. ಸೊ ಇನ್ನೇನು ಪೂಜೆನ ಶುರು ಮಾಡೋಣ. ಅದಕ್ಕೂ ಮುಂಚೆ ಮನೆ ಮುಂದೆ ದೀಪ ಹಚ್ಚೋಣ. ಅಮ್ಮ ಮಾಮಿ ಹೊರಗಡೆ ದೀಪಗಳನ್ನ ಹಚ್ತಾ ಇದ್ರೆ, ನಾನು ಡೈನಿಂಗ್ ಏರಿಯಾದಲ್ಲಿ ಏನೇನು ಮಾಡಬೇಕು ಅದನ್ನು ಮುಗಿಸ್ತಾ ಇದ್ದೆ. ಒಬ್ಬೊಬ್ರು ಒಂದೊಂದ್ ಕಡೆ ದೀಪ ಹಚ್ತಾ ಇದ್ದಾರೆ. ನಾನು ಡೈನಿಂಗ್ ಏರಿಯಾದಲ್ಲಿ. ದೀಪಾವಳಿ ಹಬ್ಬ ಅಂದರೆ ಸಾಕು, ನಾನು ಪ್ರತಿ ವರ್ಷ ಏನಾದರೂ ಹೊಸದಾಗಿರುವಂಥ ಡೆಕೋರ್ ಐಟಮ್ಸ್ ತರ್ತಾ ಇದ್ದೆ. ಬಟ್ ಈ ವರ್ಷ ಅನ್ನಿಸ್ತು ಟೈಮೂ ಇರಲಿಲ್ಲ, ಗೃಹ ಪ್ರವೇಶ ಬೇರೆ ಇತ್ತು ನಮ್ಮ ಮನೆಯದು. ಸೊ ಏನಿತ್ತು ನನ್ನ ಹತ್ರ ಮುಂಚೆಯಿಂದನೂ 3-4 ಇಯರ್ಸಿಂದ, ಅದನ್ನೇ ಯೂಸ್ ಮಾಡಿ ನಾನು ಈ ವರ್ಷದ ಡೆಕೋರ್ನ ಅಲ್ಲಿ ಇಲ್ಲಿ ಮಾಡಿರೋದು. ಆ್ಯಂಡ್ ಚೆನ್ನಾಗಿ ಕಾಣಿಸ್ತು. ಒಂದೇ ಡೆಕೋರ್ ಪೀಸಲ್ಲಿ ಹಲವಾರು ರೀತಿಯ ಡಿಸೈನ್ಸ್, ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು. ಚಂದ ಅಲ್ಲ, ಬಟ್ ಗಾಳಿ ಬರ್ತಾ ಇದೆ, ಏನ್ ಮಾಡೋಣ. ತುಂಬ ಚೆನ್ನಾಗಿ ಖುಷಿಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಇವತ್ತಿನ ಪೂಜೆ ಆಯಿತು. ಈ ಸೀರೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು. ನಾನು ಇದನ್ನು ಹೋದ ವರ್ಷ ಗೀತಾಂಜಲಿ ಸಿಲ್ಕ್ಸ್ ಊರಿಗೆ ಹೋಗಿದ್ನಲ್ಲ, ಅವಾಗ ಶಾಪ್ ಮಾಡಿದ್ದೆ. ದೀಪಾವಳಿ ಹಬ್ಬಕ್ಕಂತಲೇ ಮಾಡಿದ್ದು, ಬಟ್ ಅವಾಗ ಹಾಕೋದಕ್ಕಾಗಲಿಲ್ಲ. ಈ ಟೈಮ್ನಲ್ಲಿ ಹಾಕುವಂಥ ಚಾನ್ಸ್ ಸಿಕ್ತು. ಲಕ್ಷ್ಮೀ ದೇವಿಗೆ ಮಾಮ ಪ್ರೀತಿಯಿಂದ ತಂದಿರುವಂಥ ಹಾರವನ್ನು ಹಾಕಿದ್ದಾಯಿತು. ಇನ್ನೇನೇ ಇದ್ರೂ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಬೇಕು. ಆನ್ ಟೈಮ್ ಎಲ್ಲ ಆಯಿತು, ಪರ್ಫೆಕ್ಟ್ ಟೈಮ್ಗೆ ಪೂಜೆ ಶುರು ಮಾಡುವಂಗಾಯಿತು. ಸೊ ದೀಪವನ್ನು ಹಚ್ಚಿ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮನೆ ಲಕ್ಷ್ಮೀ ದೇವಿ. ಆ್ಯಂಡ್ ಎಲ್ಲರೂ ಸೇಫಾಗಿ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ.
ಕಡ್ಡಿ ಥರ ಇಲ್ಲಿದ್ದು ಬನ್ನಿ ಇಲ್ಲಿ. ಮನೆ ತುಂಬ ದೀಪ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಸಾಕು, ಇನ್ನು ಕಾಯೋದು ಬೇಡ, ಊಟದ ಸಮಯ. ಹೊಟ್ಟೆ ಹಶ್ವಾಗ್ತಿದ್ಯಲ್ಲ, ತಿನ್ನು ನೀನು. ಅಲ್ಲ, ನಾವೆಲ್ಲ ತಿನ್ನೋಣ. ನಿಮಗೆ ಹಶ್ವಾಗ್ತಿಲ್ವಾ? ನಿಮಗೆ ಹಶ್ವಾಗ್ತಿದ್ಯಾ? ಆಗ್ತದೆ, ನಿಧಾನ ಆಗ್ತದೆ. ಊಟ ಮಾಡಿದ್ರ ಹಬ್ಬದ ದಿನ ಅದೇನೋ ಹಬ್ಬದ ಊಟ ಮಾಡೋ ತನಕ ಏನಿರ್ಬೋದು, ಏನೆಲ್ಲ ವೆರೈಟೀಸ್ ಇದೆ ಅನ್ನೋ ಕುತೂಹಲ ಅಲ್ವಾ. ಎಲ್ಲರಿಗೂ ದೇವರು ಪ್ರಸಾದ ಕೊಟ್ಟಿದ್ದಾಯಿತು, ಇನ್ನೇನು ಊಟದ ವ್ಯವಸ್ಥೆ ಮಾಡಬೇಕು. ಸಿಂಪಲ್ ಜ್ಯುವೆಲ್ರಿ ಸೆಟ್ಸ್ ಹಾಕೊಂಡಿದ್ದೆ ಈ ಸಾರಿಗೆ, ಜೊತೆಗೆ ಕಸ್ಟಮೈಸ್ಡ್ ಬ್ಯಾಂಗಲ್ಸ್. ಮಾಮ ನೀವು ಕೂರಿ. ಅನ್ನ ಸಾರು ಇದೆ, ನಾನು ಎಲ್ಲ ಐಟಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಓಕೆ ಅಮ್ಮ, ಥ್ಯಾಂಕ್ ಯು. ಯಾವ ಬೊಕ್ಕ ಪಾಡು ಎಲ್ಲ ಐಟಮ್ ಇನ್ನ ಇದೆ. ಚಿತ್ರಾನ್ನ ಅದನ್ನ ಚಿತ್ರಾನ್ನ ಬೇಕಂದ್ರೆ ನೀವು ಇಬ್ರು ತಿನ್ನಿ ಬನ್ನಿ. ಈಗ ಅಣ್ಣನಿಗೆ ಅನ್ನ ಹಾಕಿ ಕೋಸಂಬರಿ, ಬೆಲ್ಲದನ್ನ, ಮೊಸರನ್ನ, ಚಿತ್ರಾನ್ನ, ಸುವರ್ಣಗೆಡ್ಡೆ ಪಲ್ಯ, ಅನ್ನ, ರಸಂ. ಥ್ಯಾಂಕ್ ಯು ಅಮ್ಮ, ಮಾಮಿ, ಅದ್ಭುತ. ಸಾಕಣ್ಣ. ಬೆಲ್ಲ ಕಮ್ಮಿತಾ ಇದ್ರಲ್ಲ ಖುಷಿ ಪಡ್ಬೇಕು. ಏನು ಹಾಕಿದ್ದೀರಿ ಇದರಲ್ಲಿ? ಏನೂ ಹಾಕಿಲ್ಲ. ನಿಮ್ಮ ಮನೆಗೆ ಹೊರಡಿ. ಇನ್ನೇನಾದ್ರೂ ಕೆಲಸ ಇದೆಯಾ? ಮೇಡಮ್ ನನಗೆ ಸಂಬಳ ಕೊಡ್ಲಿಲ್ಲ. ಇವತ್ತಿದ್ದಕ್ಕೆ ಅಡಿಗೆ ಮಾಡಿದ್ದೆಲ್ಲ. ಪಾತ್ರೆ ತೊಳಿಬೇಕಾ? ತೊಳೆದ್ಬಿಟ್ಟು ಹೋಗಿ, ಮತ್ತೆ ಹಂಗೆ ಹೋಗ್ತಾರೆ. ಜಾಸ್ತಿ ಹಣ ಕೊಡ್ಬೇಕು. ಸರಿ. ದೀಪಾವಳಿ ಹಬ್ಬದಂದು ಪ್ರತಿ ವರ್ಷ ಒಂದೊಂದು ರೀತಿಯ ಕಾನ್ಸೆಪ್ಟ್ ಮಾಡ್ತಾ ಇದ್ವಿ. ಹೋದ ವರ್ಷ ಪಾಟ್ಲಕ್ ಮಾಡಿದ್ವಿ, ಅಂದರೆ ಎಲ್ಲರೂ ಅವ್ರವ್ರ ಮನೆಯಿಂದ ಒಂದು ಐಟಮ್ ಮಾಡ್ಕೊಂಡು ತಂದಿದ್ರು. ಅದನ್ನೆಲ್ಲರೂ ಇಲ್ಲಿ ಸೇರಿ ಒಟ್ಟಿಗೆ ಖುಷಿಯಿಂದ ತಿಂದು ಒಂಥರ ಎಂಜಾಯ್ಮೆಂಟಿಂದ ಬ್ಯೂಟಿಫುಲ್ ಡೇ ಆಗಿತ್ತು. ಈ ವರ್ಷ ನನ್ನ ಫೇವ್ರೆಟ್ ಪೀಪಲ್ ಜೊತೆಗೆ ಸರಳವಾಗಿ ಮಾಡಿರುವಂಥ ಲಕ್ಷ್ಮೀ ಪೂಜೆ. ನಮ್ದೊಂದು ಚಿಕ್ಕ ಗಿಫ್ಟ್ ಮೇಡಮ್. ಥ್ಯಾಂಕ್ ಯು. ಬೇಜಾರು ಮಾಡ್ಕೊಬೇಡಿ. ಬಟ್ ಯೂಸ್ ಆಗುತ್ತಲ್ಲ ಈ ಗಿಫ್ಟ್. ಯಜಮಾನ್ರಿಗೆ ಕೆಲವೊಂದ್ಸಲ ಫ್ರೂಟ್ಸ್ ಎಲ್ಲ ಹಾಕೊಂಡು ತಕೊಂಡು ಹೋಗ್ಲಿಕ್ಕೆ ಆಗ್ತದೆ. ನಯ್ಯ ಏನು ಇದು ಒಳ್ಳೆ ಆಗಿದಲ್ವಾ? ಹಾ, ದೇವರ ಪ್ರಸಾದ ಬಿಡಬಾರ್ದು, ತಿನ್ನಬೇಕು. ಸಿಹಿ ಇಷ್ಟ ಅಂತ ಅವ್ರು ಸಿಹಿ ಪ್ರಸಾದ ತಗೊಂಡು ದೇವ್ರ ಪ್ರಸಾದ ಅಂತಿದ್ದಾರೆ. ಅಲ್ಲಿ ಅಷ್ಟು ಇದೆ. ಬೇರೆ ಅದೆಲ್ಲ ಯಾರು ತಿಂತಾರೆ ಪ್ರಸಾದ? ನೀವು ತಿನ್ನ. ನಿಮಗೆ ನಿಮಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಖುಷಿ ನಗು ನೋಡಿದ್ರಿ ಅಲ್ವಾ. ಬಟ್ ನಿನ್ನೆ ಮಾತ್ರ ಅದು ಲಕ್ಷ್ಮೀ ದೇವಿ ಅಲಂಕಾರ ಮಾಡಬೇಕಾದ್ರೆ ದೇವರೇ ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಅದನ್ನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್. ಅದರಲ್ಲಿ ಮಾಮಂದಂತೂ ಇಲ್ಲ, ಇದು ಸರಿಯಾಗಿ ಬಂದಿಲ್ಲ, ನಾನು ಸರಿ ಮಾಡ್ತೀನಿ, ನನಗೆ ಗೊತ್ತು ಅಂತ ಅವರು. ಮಾಮ ಅಂತಿದ್ರು ಇದು ಹೆಣ್ಮಕ್ಳ ಕೈಯಲ್ಲಿ ಸಾಧ್ಯನೇ ಇಲ್ಲ ಕಟ್ಟೋದಕ್ಕೆ, ನಾನು ಬಂದ್ರೆ ಮಾತ್ರ ಕಟ್ತಿದ್ವಿ, ಅವ್ರು ಆಡಷ್ಟೇ ಬಿಟ್ಟಿದ್ವಿ ಅಷ್ಟೇ. ಅಷ್ಟೇ. ಇಲ್ಲ ನಾವು ಕಟ್ತಾ ಇದ್ವಿ. ಅವ್ರದ್ದೊಂದು ಚಿಕ್ಕ ಸೇವೆ ಇರ್ಲಿ ಅಂತ. ಮತ್ತೆ ರೋಪ್ ಹಾಕೋದು ನೋಡು. ಮಾಮಂದೇನೋ ಕಂಪ್ಲೇಂಟ್. ಏನ್ ಮಾಮ ಮೇಲೆ ಮುದುರು ಮಾಡ್ತಾರೆ. ಮುದ್ದಂದ್ರೆ ಫೋಡ್ ಜಾಸ್ತಿ ಮಾಡೋದು, ಸಣ್ಣದಾಯ್ತು. ನಾನು ಕೈಗೆ ಹಿಂಗೆ ಹಾಕಕ್ ಹೋದ್ರೆ ಈಗ ಹಿಂಗೆ ತಳ್ತಾರೆ. ನಾನಂತದ್ದು ಮಾಡೋದು ಸಹಾಯ. ನನಗೆ ಬಿಟ್ಟರೆ ನಾನು ಮಾಡ್ತೀನಿ. ನೋಡಿ, ಇನ್ನು ಮುದುರು ಕೆಳಗಡೆ. ನಿಮ್ಮ ಅಭಿಪ್ರಾಯ ಏನು? ಮಾತಾಡ್ತಾನೆ ಸುಮ್ಮನೆ ಏರಿಗೌಡ್ರೆ, ಇಲ್ಲಿ ಸೆರಕ್ ಬರ್ಬೇಕಲ್ಲ ಇಲ್ಲಿ ಹಿಂಗೆ. ಈಗ ಹೇಳಿರಿ ಮತ್ತೆ ಕುತ್ತಿಗೆ ಇದು ಶೋ ಕಂಡ್ರೆ
ಮಾಮಿ ಅಮ್ಮ ಫಸ್ಟ್ ಟೈಮ್ ಸಾರಿ ಡ್ರೇಪಿಂಗ್ ಮಾಡ್ತಾ ಇದ್ದಾರಲ್ವ, ಸೊ ಹಾಗಾಗಿ ಎಲ್ಲರದು ಏನಾದರೂ ಒಂದು ಮಾತು ಇರುತ್ತೆ, ಅದು ಸರಿಯಿಲ್ಲ ಇದು ಸರಿಯಿಲ್ಲ, ಹಂಗೆ ಮಾಡೋಣ ಹಿಂಗೆ ಮಾಡೋಣ. ಬಟ್ ಆದಷ್ಟು ಚೆನ್ನಾಗಿ ನಮಗೆ ಎಷ್ಟು ಗೊತ್ತು ಆ ರೀತಿನಲ್ಲಿ ಮಾಡಿದ್ದೀವಿ. ಅಲ್ಲಿ ಇಲ್ಲಿ ಮಿಸ್ ಹೊಡೆದಿದ್ರೆ ತಪ್ಪಾಗಿದ್ರೆ ಇಟ್ಸ್ ಓಕೆ, ವಿಲ್ ಇಂಪ್ರೂವ್ ನೆಕ್ಸ್ಟ್ ಟೈಮ್. ನಿಮ್ಮ ಸಜೆಷನ್ಸ್ನ ಖಂಡಿತವಾಗ್ಲೂ ತಿಳಿಸಿ, ಹೆಲ್ಪ್ ಆಗುತ್ತೆ. ಆಲ್ಸೋ ನನ್ನ ಹತ್ರ ಏನು ಪ್ರಾಪ್ಸ್ ಇತ್ತು ಅದನ್ನು ಯೂಸ್ ಮಾಡಿ ಮನೆ ತುಂಬ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ಲಾಗಿ ಡೆಕೋರ್ ಮಾಡಿದ್ದಾಯಿತು. ಈ ಥರ ಎಲ್ಲ ನಡೀತು ನಮ್ಮ ಮನೆಯಲ್ಲಿ ಪ್ರಿಪ್ರೇಷನ್ಸ್. ಈ ತರ ಆಗಿತ್ತು ಸರಳವಾಗಿ ಖುಷಿಯಿಂದ ನಮ್ಮ ಮನೆಯವ್ರ ಜೊತೆಗೆ ನಾವು ಮಾಡಿರುವಂತಹ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆ. ಪ್ರತಿ ವರ್ಷ ಮಾಡ್ತೀವಿ, ಇದು 4ನೇ ವರ್ಷ ಅಲ್ಲ? ಎಸ್. ಆದ್ರೆ ಫಸ್ಟ್ ಟೈಮ್ ಅಮ್ಮ ನಮ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸರ್ಪ್ರೈಸ್. ಸೊ ನಮ್ಮ ಆಂಟಿ ಇರ್ತಿದ್ರು, ನಮ್ಮ ಅಣ್ಣ ಇರ್ತಿದ್ರು, ಸುಮು ಆದಿ ಫ್ಯಾಮಿಲಿ ಇರ್ತಾ ಇದ್ರು. ಎಲ್ಲರೂ ಮಿಸ್ಸಿಂಗ್ ಈ ಸತಿ ಬಿಕಾಸ್ ವಿತೌಟ್ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡೋಣ ಅಂತ ಈ ಸತಿ. ನನ್ನ ನೇಬರ್ಸ್ ಎಲ್ಲ ಬರೋರು. ಸೊ ಅಮ್ಮನ್ಗೆ ಹೇಗೆ ಅನ್ನಿಸ್ತು ನಮ್ಮನೆ ದೀಪಾವಳಿ? ಖುಷಿ ಅನ್ಸುತ್ತೆ. ಹೌದಾ? ಸೂಪರ್ ಆಯ್ತಾ? ಸೂಪರ್ ಆಯ್ತು. ನಾನು ಅನ್ಕೊಂಡಿದ್ದೆ ತುಂಬಾ ಸಿಂಪಲ್ ಆಗುತ್ತೆ ಅಂತ, ಬಟ್ ತುಂಬಾ ಗ್ರ್ಯಾಂಡ್ ಆಯ್ತು, ಚೆನ್ನಾಗ್ ಅನ್ನಿಸ್ತು. ಅಲ್ಲಿ ಇಲ್ಲಿ ಡೆಕೋರ್ ಮಾಡೋದು. ಅಂಡ್ ಹಬ್ಬ ಅಂದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮಾತ್ರ ಕೆಲಸ ಮಾಡೋದಲ್ಲ, ಗಂಡ್ ಮಕ್ಳು ಎಲ್ಲರಲ್ಲೂ ಹೆಲ್ಪ್ ಮಾಡ್ತಾರೆ ಆಯ್ತಾ, ಪ್ರತಿಯೊಂದ್ರಲ್ಲೂ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದಾಗ ಅದು ಒಬ್ರ ಮೇಲೆನೆ ಭಾರ ಅನ್ಸಲ್ಲ, ತುಂಬಾ ಖುಷಿ ಆಗುತ್ತೆ. ಅಂಡ್ ಹಬ್ಬ ಅಂದ್ಮೇಲೆ ಕೆಲಸ ಇದ್ದೇ ಇರುತ್ತೆ, ಬಟ್ ಏನೋ ಅದ್ರಲ್ಲಿ ಖುಷಿ ಇರುತ್ತೆ. ದಿಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಫೆಸ್ಟಿವಲ್. ಮಾಮಿಗೆ ಹೇಗೆ ಅನ್ನಿಸ್ತು? 4 ವರ್ಷ ಚೆನ್ನಾಗಾಯ್ತು, ಪೂಜೆನೂ ಚೆನ್ನಾಗಾಯ್ತು. ಜನ ಕಡಿಮೆ ಅಂದ್ರೂ ಪೂಜೆ ಚೆನ್ನಾಗಾಯ್ತು ಅಲ್ವಾ? ಅಂಡ್ ಫಸ್ಟ್ ಟೈಮ್ ಮಾಮಿ ಅಮ್ಮ ಮಾಮ ಸೇರಿ ಏನ್ ಮಾಡಿದ್ದಾರೆ, ಲಕ್ಷ್ಮೀ ದೇವಿಯ ಅಲಂಕಾರ ಮಾಡಿದ್ದಾರೆ. ಹೇಗ್ ಅನಿಸ್ತು ಅಂತ ಹೇಳಿ, ನಂದು ಅಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಆದ್ರೆ ಫಿನಿಶ್ ಮಾತ್ರ ಸೂಪರ್ ಆಗಿದೆ. ಸೊ ನೀವ್ ಹೇಳಿ ಹೇಗ್ ಅನ್ನಿಸ್ತು ಅಂತ. ಆಬ್ವಿಯಸ್ಲಿ ಪ್ರತಿ ವರ್ಷ ಮಾಡ್ತಾ ಮಾಡ್ತಾ ನಾವು ಕಲಿತೀವಿ. ಅತ್ತೆ ಅವರು ಇತ್ತೀಚೆಗಷ್ಟೇ ಊರಿಗೆ ಹೋಗಿದ್ರು, ಮತ್ತೆ ಬರೋದ್ ಕಷ್ಟ ಆಗುತ್ತೆ ಅಂತ ನಾವೇ ಮಾಡಿದ್ವಿ. ಬಿಕಾಸ್ ಪ್ರತಿ ವರ್ಷ ಅವರೇ ಮಾಡ್ತಾ ಇದ್ರಲ್ಲ, ದೇವಿ ಅಲಂಕಾರ ಅವರೇ ಮಾಡ್ತಾ ಇದ್ರು. ವರಮಹಾಲಕ್ಷ್ಮಿ ಕೂರಿಸ್ತಾರೆ, ಹಂಗಾಗಿ ಅವ್ರು ಸೀರೆ ಚೆನ್ನಾಗಿ ಬರುತ್ತೆ, ಹಂಗಾಗಿ ಚೆನ್ನಾಗಿ ಬಿಡಿಸ್ತಾರೆ. ನಮಗೆ ಇದೇ ಫಸ್ಟ್ ಟೈಮ್ ಅಲ್ವಾ, ಬಟ್ ನಾವು ಕಷ್ಟ ಆಯ್ತು. ಹಲವಾರು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿ ನಾವು ಈಸಿ ಅನ್ನಿಸ್ತು, ನಮ್ಗೇನ್ ಕಷ್ಟ ಅನ್ಸಿಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಏನಾದ್ರೂ ಮಾಡ್ಬೇಕಾದ್ರೆ ಕಷ್ಟ ಆಗೇ ಆಗತ್ತೆ, ಬಟ್ ಇದೇನು ಮಾಡಕ್ ಆಗದಿರೋ ಕೆಲಸ ಅಂತಲ್ಲ. ಈ ವಿಡಿಯೋ ನೋಡೋದು ಹಿಂಗಿಂಗ್ ಎಲ್ಲ ಮಾಡ್ಬೇಕು, ಆ ಮಾಡೋ ವಿಧಾನ ಪ್ರಕಾರನೇ ನಾವು ಫಾಲೋ ಮಾಡ್ತಾ ಹೋದ್ರೆ ಇಟ್ಸ್ ಓಕೆ, ಮಾಡ್ಬೋದು ಅಂತ ನನ್ಗೆ ಅನ್ಸುತ್ತೆ. ಒಂದೆರಡು ಸಲ ಮಾಡು. ಎಕ್ಸ್ಪೀರಿಯನ್ಸ್ ಇದ್ದವರು ಒಬ್ಬರೇ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದಾಗ ನಾವು 4 ಜನ ಈ ತರ ಸೇರಿ ಮಾಡಿದಾಗ ಇಟ್ಸ್ ಓಕೆ, ಮಾಡಕ್ಕಾಗತ್ತೆ. ಎನಿವೇಸ್, ನಿಮಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತ ಕಲರ್ಫುಲ್ ಆಗಿರುವಂತ ಹಬ್ಬದ ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಕು. ಪ್ರೀತಿ ಸದಾ ಹೀಗೆ ಇರ್ಲಿ. ನಿಮ್ಮ ಕನ್ನಡತಿಯನ್ನ ಸದಾ ಪ್ರೋತ್ಸಾಹಿಸಿ. ಎಲ್ಲಾ ಕಡೆ ಪಟಾಕಿ 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 ಶಬ್ದನೇ ಕೇಳಿಸ್ತಾ ಇದೆ. ಬೋರ್ ಆಗಿದೆ, ಬೋರ್ ಆಗೈತಾ? ನಿದ್ದೆ ಇಲ್ಲ ನನಗೆ ಸೌಂಡಿಗೆ. ಶಿಟ್ಟು ಬರ್ತಾಯ್ತಾ? ಹಬ್ಬ ಆಚರಣೆ ಮಾಡ್ಲಿ, ಎಲ್ಲರೂ ಇನ್ನೇನ್ ಮಾಡೋಣ. ಎನಿವೇ, ಸ್ಟೇ ಸೇಫ್, ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಗೃಹ ಪ್ರವೇಶ ವಿಡಿಯೋಸ್ ಬರ್ತಾನೆ ಇರುತ್ತೆ, ಮಿಸ್ ಮಾಡ್ಬೇಡಿ. ನೋಡಿ ಅನ್ನಿ, ನೀವು ನೋಡಿ, ಬೇಜಾರ್ ಮಾಡ್ಬೇಡಿ. ಎಲ್ಲೋ ಯಾರು ಹಾಕಿ ಸ್ವಲ್ಪ ನೋಡಿ, ನೀವು ಪ್ರೀತಿಯಿಂದ ನೋಡಿ, ನಮ್ಮ ವೀಕ್ಷಕರನ್ನ ನೋಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ನಿಮ್ಮ ಪ್ರೀತಿ ಹೀಗೆ. ಬಾಯ್ ಬಾಯ್.